ಕ್ವೆಶನ್ಸ್ನ ಕಂಟಿನ್ಯೂ ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ EBCDIC ಸ್ಟ್ಯಾಂಡ್ಸ್ ಫಾರ್ ಅಂದರೆ ಅಬ್ರಿವೇಷನ್ಸ್ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಮೊದಲನೇ ಆಪ್ಷನ್ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಆಪ್ಷನ್ ಬಿ ಎಕ್ಸ್ಟೆಂಡೆಡ್ ಬಿಟ್ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಆಪ್ಷನ್ ಸಿ ಎಕ್ಸ್ಟೆಂಡೆಡ್ ಬಿಟ್ ಕೇಸ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಎಕ್ಸ್ಟೆಂಡೆಡ್ ಬೈನರಿ ಕೇಸ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಸೊ ಇಲ್ಲಿ ನಾವು ನೋಡಿದ್ರೆ ಎಲ್ಲ ಆಪ್ಷನ್ಸಲ್ಲೂ ಎಕ್ಸ್ಟೆಂಡೆಡ್ ಅಂತ ಇದೆ, ಕೊನೆ ಪದದಲ್ಲಿ ಕೋಡ್ ಅಂತ ಇದೆ. ಸೊ ಯುಲ್ ಗೆಟ್ ಕನ್ಫ್ಯೂಸ್ಡ್ ಯಾವುದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು ಅಂತ. ಸೊ EBCDIC ಸ್ಟ್ಯಾಂಡ್ಸ್ ಫಾರ್ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್. ಅಂದರೆ ಇಂಟರ್ಚೇಂಜ್ ಒಂದು ರೀತಿಯಲ್ಲಿ ಇರೋದನ್ನ ಇನ್ನೊಂದು ರೀತಿಯಾಗಿ ನಾವು ಚೇಂಜ್ ಮಾಡೋದನ್ನು ಇಂಟರ್ಚೇಂಜ್ ಅಂತ ಕರಿತೀವಿ. As you all know, binary coded ಅಂತಂದರೆ it always comes under zeros and ones. ಓಕೆನಾ? ಡೆಸಿಮಲ್ ಅಂತಂದರೆ 0 to 9 ಬರೋದು. ಸೊ ಈ ಎರಡರ ಮಧ್ಯೆ ಇಂಟರ್ಚೇಂಜ್ ಆಗೋದನ್ನು ನಾವು EBCDIC ಅಂತ ಕರಿತೀವಿ. ಅಂದರೆ EBCDIC ಫೈಲ್ ಅಂದರೆ ಅದು ಆಲ್ಫಾಬೆಟಿಕ್ ಆದರೂ ಆಗಿರ್ಬೋದು ಅಥವಾ ಆಲ್ಫಾ ನ್ಯೂಮರಿಕ್ ಆದರೂ ಆಗಿರ್ಬೋದು. ಇದನ್ನು ರೆಪ್ರೆಸೆಂಟೇಷನ್ಸ್ನ 0 and 1s ಅಂದರೆ 8 ಬೈನರಿ ನಂಬರ್ಸಲ್ಲಿ. ಸೊ ಟೋಟಲ್ 256 ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ ಆಕರ್ಸ್. ಆಪ್ಷನ್ ಎ ಆಲ್ ಹ್ಯಾವ್ ದ ಸೇಮ್ ಮೋಟಿವ್. ಆಪ್ಷನ್ ಬಿ ಬ್ರೇಕ್ ಇನ್ ಟು ಅದರ್ ಪೀಪಲ್ಸ್ ಕಂಪ್ಯೂಟರ್ಸ್. Option C may legally break into computers as long as they do not do any damage. Option D are people who are allergic to computers. So hackers ಅಂದರೆ ಏನು? ನಾವು ಯೂಶಲಿ ಕೇಳ್ತೀವಿ ನನ್ನ ಫೈಲ್ ಹ್ಯಾಕ್ ಆಗಿದೆ ಅಥವಾ ನನ್ನ ಸಾಫ್ಟ್ವೇರ್ ಹ್ಯಾಕ್ ಆಗಿದೆ, ನನ್ನ ಕಂಪ್ಯೂಟರ್ ಹ್ಯಾಕ್ ಆಗಿದೆ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ. ಸೊ ವಾಟ್ ಇಸ್ ದಿಸ್ ಹ್ಯಾಕರ್ಸ್ ಮೀನ್ಸ್ ಅಂತಂದರೆ ಆಪ್ಷನ್ ಬಿ ಬ್ರೇಕ್ ಇನ್ ಟು ಅದರ್ ಪೀಪಲ್ಸ್ ಕಂಪ್ಯೂಟರ್ಸ್ ಅಂದರೆ ಅರ್ಥ ಒಬ್ಬ ಪರ್ಸನ್ ಅದು ಫುಲ್ ಸ್ಕಿಲ್ಫುಲ್ಡ್ ಆಗಿರ್ತಾನೆ ಅವನು ಇನ್ಫಾರ್ಮೇಷನ್ ಬಗ್ಗೆ ಟೆಕ್ನಾಲಜಿ ವೈಸ್. ಸೊ ಅವನು ಯಾವುದೇ ಒಂದು ಅಬ್ಸ್ಟಿಕಲ್ಸ್ ಬರಲಿ ಏನೇ ಒಂದು ಬರಲಿ ಅವನ ಗೋಲ್ನ ಅವನು ಅಚೀವ್ ಮಾಡ್ಕೋತಾನೆ. ಬಟ್ ಅದು ಸ್ಟ್ಯಾಂಡರ್ಡ್ ಮೀನ್ಸಲ್ಲಿ ಅಲ್ಲ, ನಾನ್ ಸ್ಟ್ಯಾಂಡರ್ಡ್ ಇಲ್ಲೀಗಲ್ ಆಗಿ ಆ ಸಾಫ್ಟ್ವೇರ್ನ ಹ್ಯಾಕ್ ಮಾಡ್ಕೋತಾನೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಫಸ್ಟ್ ಪೇಜ್ ಆಫ್ ವೆಬ್ಸೈಟ್ ಇಸ್ ಟರ್ಮ್ಡ್ ಆಸ್. ಆಪ್ಷನ್ ಎ ಹೋಮ್ ಪೇಜ್. ಆಪ್ಷನ್ ಬಿ ಇಂಡೆಕ್ಸ್. ಆಪ್ಷನ್ ಸಿ ಜಾವಾಸ್ಕ್ರಿಪ್ಟ್. ಆಪ್ಷನ್ ಡಿ ಬುಕ್ ಮಾರ್ಕ್. ಸೊ ಫಸ್ಟ್ ಪೇಜ್ ಆಫ್ ವೆಬ್ಸೈಟ್ ಅಂದರೆ ಏನು ಯೂಶಲಿ? ಸೊ ವೆಬ್ಸೈಟ್ ಅಂದರೆ ನೀವು ಏನಾದರೂ ಒಂದು ಇನ್ಫಾರ್ಮೇಷನ್ ಸರ್ಚ್ ಮಾಡಬೇಕಾಗಿರುತ್ತೆ, ಅದನ್ನು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಗೂಗಲ್, ಮೊಜಿಲಾ ಇದೆಲ್ಲದನ್ನು ವೆಬ್ಸೈಟ್ಸ್ ಅಂತ ಕರಿತೀವಿ. ಸೊ ಮೊದಲನೇ ಪೇಜ್ ಅಂದರೆ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪ ಓಪನ್ ಆಗುತ್ತೆ? ಫಸ್ಟ್ ಪೇಜ್ ಏನು ಓಪನ್ ಆಗುತ್ತೆ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಹೋಮ್ ಪೇಜ್. ಸೊ ನೀವು ಓಪನ್ ಮಾಡಿದ ತಕ್ಷಣ ಏನು ಕಾಣಿಸುತ್ತೆ ಅಲ್ಲ ಅದನ್ನು ಓಪನ್ ಪೇಜ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಗೂಗಲ್ದು ತೋರಿಸಿದ್ದೀನಿ ನಿಮಗೆ. ಸೊ ಗೂಗಲ್ ಮೇಲೆ ನೀವು ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ದು ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ನ ನಾವು ಹೋಮ್ ಪೇಜ್ ಅಂತ ಕರಿತೀವಿ. ಇಂಡೆಕ್ಸ್ ಅಂತ ಅಂದರೆ ಏನು? ಈಗ ನಿಮ್ಗೆ ಏನೋ ಒಂದು ಬುಕ್ ತೊಗೋತೀರಾ, ಅದರಲ್ಲಿ ಏನು ಕಂಟೆಂಟ್ಸ್ ಇದೆ ಅಂತ ಫಸ್ಟ್ ಪೇಜಲ್ಲೇ ಕೊಟ್ಟಿರ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಇಂಡೆಕ್ಸ್. ಸೊ ಕನ್ಫ್ಯೂಸ್ ಆಗಬೇಡಿ. ಜಾವಾ ಸ್ಕ್ರಿಪ್ಟ್ ಅಂತಂದರೆ ದಟ್ ಇಸ್ ಕಮ್ಸ್ ಅಂಡರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಓಕೆನಾ? ಬುಕ್ ಮಾರ್ಕಿಂಗ್ ಅಂತಂದರೆ ನೀವು ಯಾವುದೋ ಒಂದು ಪೇಜ್ ಏನೋ ಓದ್ತಿರ್ತೀರ ಫಾರ್ ಎಕ್ಸಾಂಪಲ್, ಅದನ್ನು ಇದೇ ಪೇಜ್ ಈ ಕಾನ್ಸೆಪ್ಟ್ ಅಂತ ಮಾರ್ಕ್ ಮಾಡ್ಕೋತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಬುಕ್ ಮಾರ್ಕ್. ಸೊ ಫಸ್ಟ್ ಪೇಜ್ ಆಫ್ ದ ವೆಬ್ಸೈಟ್ ಇಸ್ ನಥಿಂಗ್ ಬಟ್ ಹೋಮ್ ಪೇಜ್. ಓಕೆನಾ? ನೆಕ್ಸ್ಟ್ ಕ್ವೆಶನ್, where are data and program stored when processor uses them? ಅಂದರೆ ಒಂದು ಡೇಟಾ ಅಥವಾ ಒಂದು ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಪ್ರೊಸೆಸಿಂಗ್ ಆಗಬೇಕಾದ್ರೆ ಅಂತ ಕೇಳಿದ್ದಾರೆ. ಸೊ ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಡಿಸ್ಕ್ ಮೆಮೊರಿ, ಪ್ರೋಗ್ರಾಮ್ ಮೆಮೊರಿ, ಇಲ್ಲಿ ಎಲ್ಲದರಲ್ಲೂ ಮೆಮೊರಿ ಇದೆ. ಒಂದು ಸ್ಟೋರೇಜ್ ಅಂತ ಬಂದಿದ್ದ ಮಾತ್ರಕ್ಕೆ ನಾವು ಮೆಮೊರಿ ಬಗ್ಗೆನೇ ಮಾತಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವ ಮೆಮೊರಿನಪ್ಪ ಅಂದರೆ ಮೆಮೊರೀಸಲ್ಲಿ ಮೇನ್ ಟೈಪ್ಸ್ ನಿಮಗೆ ಒಂದು ಪ್ರೈಮರಿ ಮೆಮೊರಿ ಬರುತ್ತೆ, ಇನ್ನೊಂದು ಸೆಕೆಂಡರಿ ಮೆಮೊರಿ ಬರುತ್ತೆ. ಸೊ ಇದರಲ್ಲಿ ಯಾವುದಿರ್ಬೋದು? ಫಸ್ಟು ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದು ಹೋಗಿ ಸೇರ್ಕೊಳ್ಳೋದು ಮೇನ್ ಮೆಮೊರಿಯಲ್ಲಿ. ಓಕೆನಾ? ಸೊ ಸೆಕೆಂಡರಿ ಮೆಮೊರಿ ಅಂತ ಬಂತು ಅಂತಂದರೆ ದಟ್ ಈಸ್ ದ ಪರ್ಮನೆಂಟ್ ಮೆಮೊರಿ. ಸೊ ಇಟ್ ವಿಲ್ ನಾಟ್ ಸ್ಟೋರ್ ಇನ್ ದಟ್. ನಿಮ್ದೆಲ್ಲ ಎಕ್ಸಿಕ್ಯೂಷನ್ ಆದಮೇಲೆ ನಿಮ್ಗೆ ಏನು ರಿಸಲ್ಟ್ಸ್ ಬಂದಿರುತ್ತಲ್ಲ ಅದನ್ನು ನಾವು ಸ್ಟೋರ್ ಮಾಡೋದು ಸೆಕೆಂಡರಿ ಮೆಮೊರಿಯಲ್ಲಿ. ಓಕೆನಾ? ಈಗ ಪ್ರೈಮರಿ ಮೆಮೊರಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೇನ್ ಮೆಮೊರಿ. ಇದರ್ ಪ್ರೈಮರಿ ಮೆಮೊರಿ ಅಂತನಾದರೂ ಕೊಡ್ಬೋದು, ಮೇನ್ ಮೆಮೊರಿ ಅಂತನಾದರೂ ಕೊಡ್ಬೋದು.
ಪ್ರೈಮರಿ ಮೆಮೊರಿಯಲ್ಲಿ 2 ರೀತಿಯಾದ ಮೆಮೊರಿ ಬರುತ್ತೆ, ರ್ಯಾಮ್ ಮತ್ತು ರಾಮ್. ಎಲ್ಲರೂ ಕೇಳಿರ್ತೀರಾ ಈ 2 ವಿಧಗಳಾದ ಸ್ಟೋರೇಜ್ನ ಅಥವಾ ಮೆಮೊರಿನ. ಡಿ ರ್ಯಾಮ್ ಅಂದರೆ ಡೈನಮಿಕ್ ರ್ಯಾಮ್ ಅಂತ, ಡೈನಮಿಕ್ ರ್ಯಾಮ್. ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಕ್ ರ್ಯಾಮ್. ಸೊ ಈ ಎಲ್ಲ ರೀತಿಯಾದ ಮೆಮೊರೀಸ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ, ಯಾವುದ್ರ ಮೇಲೆ ಕ್ವೆಶನ್ ಬೇಕಾದರೂ ಕೇಳ್ಬೋದು. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, an area of a computer that temporarily holds data waiting to be processed is option A CPU, option B memory, option C storage, option D file. ಸೊ ಇಂದಿನ ಪ್ರಶ್ನೆಗೂ ಇದಕ್ಕೂ ಒಂದು ಸ್ವಲ್ಪ ಲಿಂಕ್ ಇದೆ. ಏನಪ್ಪ ಅಂದರೆ, ಅವರು ಡೇಟಾ ಅಥವಾ ಪ್ರೋಗ್ರಾಮ್ನ ಪ್ರೊಸೆಸ್ ಆಗಬೇಕಾದ್ರೆ ಎಲ್ಲಿರುತ್ತೆ ಅಂತ ಕೇಳಿದ್ರು. ಅದು ಮೇನ್ ಮೆಮೊರಿ ಅಂತ ಹೇಳಿದ್ವಿ. ಸೊ ಮೆಮೊರಿ ಅಂತಂದರೆ ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಡಿಸ್ಕ್ ಮೆಮೊರಿ ಎಲ್ಲ ಇನ್ಕ್ಲೂಡ್ಸ್ ಆಗುತ್ತೆ ಅದರಲ್ಲಿ. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ಆ್ಯನ್ ಏರಿಯಾ ಆಫ್ ಕಂಪ್ಯೂಟರ್ ದ ಟೆಂಪ್ರರಿಲಿ ಹೋಲ್ಡ್ಸ್ ದ ಡೇಟಾ ವೇಟಿಂಗ್ ಟು ಬಿ ಪ್ರೊಸೆಸ್ಡ್ ಈಸ್, ಅಂದರೆ ತಾತ್ಕಾಲಿಕವಾಗಿ ಎಲ್ಲಿ ಅದು ಹಿಡಿದಿಟ್ಕೊಳ್ಳುತ್ತೆ ಒಂದು ಪ್ರೋಸೆಸ್ ಆಗೋದಕ್ಕೂ ಮುಂಚೆ ಅಂತ ಕೇಳಿದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋದು ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗೋದು ಸಿ ಪಿ ಯು ಇಂದ, ಓಕೆನಾ. ಮೆಮೊರಿ ಇರೋದು ಕೂಡ ಸಿ ಪಿ ಯು ಅಲ್ಲೇ. ಸ್ಟೋರೇಜ್ ಅಂತಂದರೆ ಏನು, ನಿಮಗೆ ಬಂದಿದ್ದು ನಾನು ಹಿಂದಿನ ಕ್ವೆಶನಲ್ಲಿ ಹೇಳಿದೆ ನಿಮಗೆ, ರಿಸಲ್ಟ್ಸ್ನ ಸ್ಟೋರ್ ಮಾಡ್ತೀವಿ, ಅಂದರೆ ಆಫ್ಟರ್ ಯು ಗೆಟ್ ದ ಔಟ್ಪುಟ್ ವಿಲ್ ಸ್ಟೋರ್ ದ್ಯಾಟ್. ಫೈಲ್ಸ್ ಅಂತಂದರೆ ನಾವೇನೋ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಸ್ಟೋರ್ ಮಾಡೋದು, ಅದನ್ನು ಎಲ್ಲ ಆದ ನಂತರ ಆ ರಿಸಲ್ಟ್ಸ್ನೆಲ್ಲ ನಾವು ಸ್ಟೋರ್ ಮಾಡೋದು. ಬಟ್ ಮೆಮೊರಿ ಅಂದರೆ ಅದು ಟೆಂಪ್ರವರಿಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ದಟ್ ಇಸ್ ಮೆಮೊರಿ. ತಾತ್ಕಾಲಿಕವಾಗಿ ಅದು ಹಿಡಿದಿಟ್ಕೊಳ್ಳೋದು ಆ ಪ್ರೋಸೆಸ್ನ ಮೆಮೊರಿ. ಸೊ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, ವಾಟ್ ಈಸ್ ದ ಯೂಸ್ ಆಫ್ ದ ವೀಲ್ ಲೊಕೇಟೆಡ್ ಬಿಟ್ವೀನ್ ದ 2 ಸ್ಟ್ಯಾಂಡರ್ಡ್ ಬಟನ್ಸ್ ಆನ್ ದ ಮೌಸ್? ಅಂದರೆ ಅರ್ಥ ಏನು, 2 ಸ್ಟ್ಯಾಂಡರ್ಡ್ ಬಟನ್ ಇರುತ್ತೆ ಮೌಸಲ್ಲಿ, ಅದ್ರ ಮಧ್ಯೆ ನಮಗೊಂದು ವೀಲ್ ಇರುತ್ತೆ. ಸೊ ಅದರದ್ದು ಉಪಯೋಗ ಏನಪ್ಪ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದು ಟು ಕ್ಲಿಕ್ ಆನ್ ವೆಬ್ ಪೇಜಸ್, ಆಪ್ಷನ್ ಬಿ ಟು ಕ್ಲಿಕ್ ಆ್ಯಂಡ್ ಸೆಲೆಕ್ಟ್ ಐಟಮ್ಸ್, ಆಪ್ಷನ್ ಸಿ ಟು ಶಟ್ ಡೌನ್, ಆಪ್ಷನ್ ಡಿ ಟು ಸ್ಕ್ರಾಲ್. ಇದು ತುಂಬ ಸುಲಭವಾದ ಪ್ರಶ್ನೆ. ಮೌಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಒಂದು ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮೌಸ್ ಯೂಸ್ ಮಾಡಿಲ್ಲದೇ ಇರೋರು ಯಾರೂ ಇರೋದೇ ಇಲ್ಲ. ಸೊ ವೆಬ್ ಪೇಜಸ್ ಮಾತ್ರ ಕ್ಲಿಕ್ ಮಾಡೋಕ್ಕ ಅಂದರೆ ಇಲ್ಲ. ಸೆಲೆಕ್ಟ್ ಆ್ಯಂಡ್ ಕ್ಲಿಕ್ ಆನ್ ದ ಐಟಮ್ಸ್ ಅಲ್ಲ, ಅದು ಸ್ಟ್ಯಾಂಡರ್ಡ್ ಬಟನ್ಸ್ನ ಯೂಸ್ ಮಾಡ್ಕೊಂಡು ಮಾಡಿ. ಶಟ್ ಡೌನ್ ಮಾಡೋಕ್ಕ ಅಲ್ಲ, ಅದು ನಾವು ಆ್ಯರೋ ಮಾರ್ಕ್ ತೊಗೊಂಡೋಗುತ್ತೆ ಅಷ್ಟೇ, ಬಟ್ ಅದು ಶಟ್ ಡೌನ್ ಮಾಡೋಕ್ಕೆ ಅಲ್ಲ. ಮತ್ತು ವೀಲ್ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಅಂದರೆ, ನಾವು ಸ್ಕ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಮೇಲೆ ಕೆಳಗೆ ಹೋಗೋಕ್ಕೆ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಸೊ ದಟ್ಸ್ ದ ರೀಸನ್. ಆನ್ಸರ್ ಬಂದು ಟು ಸ್ಕ್ರಾಲ್. ಲೆಫ್ಟ್ ಬಟನ್ ಅಂತಂದರೆ ಇದು ಮೌಸ್ ಚಿತ್ರ, ಇದರಲ್ಲಿ ಈ ಕಡೆ ಇರೋದು ಲೆಫ್ಟ್ ಬಟನ್ ಆ್ಯಂಡ್ ದಿಸ್ ಸೈಡ್ ಇಟ್ ಈಸ್ ರೈಟ್ ಬಟನ್, ಓಕೆನಾ. ಇದು ರೈಟ್ ಬಟನ್ ಅಂತ ಕರಿತೀವಿ. ಅವ್ರು ಕೇಳಿರೋ ಪ್ರಶ್ನೆ ಈ ವೀಲ್, ಸ್ಕ್ರಾಲ್ ವೀಲ್ ಏನಕ್ಕೆ ಉಪಯೋಗಿಸ್ತೀವಿ ಅಂತ, ಓಕೆನಾ. ಇದು ಪಾಮ್ ರೆಸ್ಟ್ ಅಂತ ಕರಿತೀವಿ, ನಿಮ್ಮ ಕೈ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀರಾ, ಸೊ ಅದಕ್ಕೆ ಇದನ್ನು ಪಾಮ್ ರೆಸ್ಟ್ ಅಂತ ಕೇಳ್ತೀವಿ. ಇದರಲ್ಲಿ ಮೌಸಲ್ಲಿ ಕೂಡ ನಿಮಗೆ ಇನ್ನೊಂದು ಪ್ರಶ್ನೆ ಹೆಂಗೆ ಕೇಳ್ಬೋದಪ್ಪ ಅಂದರೆ, ಆ್ಯಕ್ಷನ್ಸ್ ಆಫ್ ಮೌಸ್ ಅಂತ ಕೇಳ್ಬೋದು. ಸೊ ಆ್ಯಕ್ಷನ್ಸ್ ಆಫ್ ಮೌಸಲ್ಲಿ 4 ವಿಧಗಳಿದೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ, ಓಕೆನಾ. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಡಿವೈಸ್ that is constructed with the series of sensors that detects hand and finger motion? Option A digitizers, option B data glow, option C joystick, option D trackball. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಡೇಟಾ ಗ್ಲೋ. ಆ್ಯಸ್ ಯು ಆಲ್ ನೋ, ಜಾಯ್ಸ್ಟಿಕ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಅದನ್ನು ಯೂಶಲಿ ವಿಡಿಯೋ ಗೇಮ್ಸ್ ಆಡೋಕ್ಕೆ ಉಪಯೋಗಿಸ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಡೇಟಾ ಗ್ಲೋ, ಓಕೆನಾ. ಡೇಟಾ ಗ್ಲೋ ಅಂದರೆ ಏನು, ಅದು ಒಂದು ಇಂಟರಾಕ್ಟಿವ್ ಡಿವೈಸ್. ಇಂಟರಾಕ್ಟಿವ್ ಅಂದರೆ ಈಗ ನಾವೇನೋ ಅದಕ್ಕೆ ಇನ್ಪುಟ್ ಕೊಟ್ಟರೆ ಅದೇನೋ ನಮ್ಗೆ ಔಟ್ಪುಟ್ ಕೊಡುತ್ತೆ. ಸೊ ಒಂದಕ್ಕೊಂದು ಇಂಟರಾಕ್ಷನ್ ಇರುತ್ತೆ, ಸೊ ಅದನ್ನು ಇಂಟರಾಕ್ಟಿವ್ ಡಿವೈಸ್ ಅಂತ ಕರಿತೀವಿ. ಸೊ ರಿಸೆಂಬ್ಲಿಂಗ್ ಅ ಗ್ಲೋ on the hand, which facilitates the tactile sensing and fine motion control in robotics and virtual reality. Data glows are one of several types of electromechanical devices. ಸೊ ನೀವಿಲ್ಲಿ ನೋಡಿರ್ಬೋದು, ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ ಯಾವ ರೀತಿಯಾದ ಡೇಟಾ ಗ್ಲೋ ಅಂದರೆ ಏನು ಅಂತ. ನೀವು ಯೂಶಲಿ ಹ್ಯಾಂಡ್ ಗ್ಲೌಸ್ ಹಾಕ್ತಿರಲ್ಲ ಅದೇ ಥರ ಇರುತ್ತೆ, ಬಟ್ ಇದರಲ್ಲಿ ಸೆನ್ಸರ್ಸ್ ಮತ್ತು ಮೋಷನ್ ಸೆನ್ಸರ್ಸ್ ಎಲ್ಲ ಅಳವಡಿಸಿರ್ತಾರೆ ಇದರಲ್ಲಿ.
ಸೊ ಜಾಯ್ಸ್ಟಿಕ್ ಎಲ್ಲರೂ ಕೇಳಿರ್ತೀರ, ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅದು ವಿಡಿಯೋ ಗೇಮ್ಸ್ಗೆ ಯೂಸ್ ಮಾಡ್ತೀವಿ, ಓಕೆನಾ. ಟ್ರ್ಯಾಕ್ ಬಾಲ್ ಅಂತಂದರೆ ಅದೊಂದು ಮೌಸಲ್ಲಿ ಕೆಳಗಡೆ ಒಂದು ಬಾಲ್ ಇರುತ್ತೆ, ಸೊ ಅದನ್ನು ಸ್ಕ್ರಾಲ್ ಮಾಡೋಕ್ಕೆ ಅಥವಾ ಮೂವ್ ಮಾಡೋಕ್ಕೆ ಮೌಸ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ರೈಟ್ ಆನ್ಸರ್ ಡೇಟಾಗಳು. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಬಿಲಿಟಿ ಆಫ್ ಅ ಸಿಸ್ಟಮ್ ಟು ಜಂಪ್ ಡೈರೆಕ್ಟ್ಲಿ ಟು ದ ರಿಕ್ವೆಸ್ಟೆಡ್ ಡೇಟಾ? ಆಪ್ಷನ್ ಎ ಸೀಕ್ವೆನ್ಷಿಯಲ್ ಆಕ್ಸೆಸ್, ಆಪ್ಷನ್ ಬಿ ರ್ಯಾಂಡಮ್ ಆಕ್ಸೆಸ್, ಆಪ್ಷನ್ ಸಿ ಕ್ವಿಕ್ ಆಕ್ಸೆಸ್, ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಸೊ ಇಲ್ಲಿ ಏನಪ್ಪ ಪ್ರಶ್ನೆ ಇರೋದು ಅಂದರೆ, ಎಬಿಲಿಟಿ ಟು ಜಂಪ್ ಟು ಅ ಸಿಸ್ಟಮ್ ಡೈರೆಕ್ಟ್ಲಿ ಟು ದ ರಿಕ್ವೆಸ್ಟೆಡ್ ಡೇಟಾ. ಸೊ ಇದು ಎಲ್ಲಾದ್ರೂ ನಿಮಗೆ ಆಕ್ಸೆಸಿಬಿಲಿಟಿ ರಿಲೇಟೆಡೇ ಆಪ್ಷನ್ಸ್ ಇದೆ, ಬಟ್ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನಿಮಗೆ ಈ ಕೀವರ್ಡ್ ನೋಡ್ಕೋಬೇಕು. ಡೈರೆಕ್ಟಾಗಿ ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಒಂದೇ ಸತಿ ಜಂಪ್ ಆಗೋಕ್ಕೆ ಡೈರೆಕ್ಟಾಗಿ ಯಾವ ಆಕ್ಸೆಸ್ನ ಯೂಸ್ ಮಾಡ್ತೀವಿ ಅಂತ ಹೆಸರೇ ಹೇಳುತ್ತೆ ನಿಮಗೆ. ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂದರೆ 1 by 1 ಆರ್ಡರ್ ವೈಸ್ ಹೋಗೋದನ್ನು ಸೀಕ್ವೆನ್ಷಿಯಲ್ ಅಂತ ಕರಿತೀವಿ. ರ್ಯಾಂಡಮ್ ಅಂದರೆ ಇಲ್ಲಿರೋದು ಈಗ ಈ ಥರ ಬೇರೆ ಬೇರೆ ರೀತಿಯಾದ, ನಂಗೆ ಸೆಕೆಂಡ್ ಒನ್ಗೆ ಹೋಗಬೇಕು ಅಂತಂದರೆ ಅದು ರ್ಯಾಂಡಮ್ ಆಕ್ಸೆಸ್, ಒಂದೇ ಸತಿ ನಾನು ಸೆಕೆಂಡ್ ಒನ್ಗೆ ಜಂಪ್ ಆಗಿ ಹೋಗ್ತೀನಿ. ಸೊ ಕ್ವಿಕ್ ಆಕ್ಸೆಸ್ ಅಂತಂತಂದರೆ ಇದೊಂದು ಈ ಐಕಾನಿಂದ ನೆಕ್ಸ್ಟ್ ಐಕಾನ್ಗೆ ಹೋಗ್ತೀವಿ. ಸೊ ಇಲ್ಲಿ ಡೈರೆಕ್ಟ್ಲಿ ಟು ದ ರಿಕ್ವೆಸ್ಟೆಡ್ ಡೇಟಾ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ರ್ಯಾಂಡಮ್ ಆಕ್ಸೆಸ್, ಓಕೆನಾ. ಸೊ ನಿಮಗೆ ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂದರೆ ಈ ಥರ ಇರುತ್ತೆ. ಸೊ ಒಂದಾದಮೇಲೆ ಒಂದು ಈ ಥರ ಹೋಗೋದೇನೋ ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಕರಿತೀವಿ. ರ್ಯಾಂಡಮ್ ಆಕ್ಸೆಸ್ ಅಂತಂದರೆ ಈ ಥರ ಡೇಟಾ ಇರುತ್ತೆ ನಿಮಗೆ. ಒನ್ಸ್ ಯು ವಿಲ್ ಗೋ ಫಾರ್ ದ ಸೆಕೆಂಡ್ ಒನ್, ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ದ ಫೋರ್ತ್ ಒನ್, ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ದ ಫಿಫ್ತ್ ಒನ್. ಸೊ ಈ ಥರ ಒಂದು ಜಂಪ್ ಮಾಡ್ಕೊಂಡು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಆಕ್ಸೆಸ್ ತೊಗೊಳ್ಳೋದು, ದಟ್ ಈಸ್ ರ್ಯಾಂಡಮ್ ಆಕ್ಸೆಸ್ ಅಂತ ಕರಿತೀವಿ. ಇದನ್ನು ಕ್ವಿಕ್ ಆಕ್ಸೆಸ್ ಅಂತ ಕರಿತೀವಿ, ಓಕೆನಾ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ರ್ಯಾಂಡಮ್ ಆಕ್ಸೆಸ್. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, ವಾಟ್ ಈಸ್ ದ ನೇಮ್ ಗಿವನ್ ಟು ದ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್? ಅಂದರೆ ಈಗ ಒಂದು ಪ್ರೋಗ್ರಾಮ್ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ದಟ್ ಈಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಒಂದು ಪ್ರೋಗ್ರಾಮ್ನ ನಾವೇನಂತ ಕರಿತೀವಿ? ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಪ್ರೋಗ್ರಾಮ್. ಸೊ ಇದಕ್ಕೆ ಆನ್ಸರ್ ಬಂದು ನೇಮ್ ಗಿವನ್ ಟು ದ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಸೊ ಇದು ಇನ್ಸ್ಟ್ರಕ್ಷನ್ ಆಗಲ್ಲ. ಸೊ ಒನ್ ಪ್ರೋಸೆಸ್ ಅಂತ ಕೇಳ್ಬೋದು ನೀವು. ಈಗ ಪ್ರೋಗ್ರಾಮ್ ಇಸ್ ಇನ್ ಪ್ರೊಸೆಸಿಂಗ್, ಅಥವಾ ನೀವೇನೋ ಒಂದು ಓಪನ್ ಮಾಡೋಕ್ಕೆ ಹೋದರೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಸೊ ಎಕ್ಸಿಕ್ಯೂಷನ್ ಟೈಮಲ್ಲಿ ಆ ನೇಮ್ನ ಏನಂತ ಕೊಡ್ತೀವಿ ನಾವು? ಪ್ರೋಸೆಸ್ ಅಂತ ಕೊಡ್ತೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರೋಗ್ರಾಮ್ ಇಸ್ a program is a system activity that uses a set of instruction to perform the designated ಟಾಸ್ಕ್. ನಿಮಗೆ ಯಾವುದು ಬೇಕೋ ಆ ಟಾಸ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ನಾವು ಪ್ರೋಗ್ರಾಮ್ನ ಯೂಸ್ ಮಾಡ್ತೀವಿ. ಆ ಎಕ್ಸಿಕ್ಯೂಷನ್ನ ಏನಂತ ಕರಿತೀವಿ? ಪ್ರೋಸೆಸ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ವಿಚ್ ಆಫ್ ದೀಸ್ ನೆಟ್ವರ್ಕ್ಸ್ ಯೂಶಲಿ ಹ್ಯಾವ್ ಆಲ್ ದ ಕಂಪ್ಯೂಟರ್ಸ್ ಕನೆಕ್ಟೆಡ್ ಟು ಅ ಹಬ್? ಅಂದರೆ ಆಪ್ಷನ್ ಎ ರಿಂಗ್, ಆಪ್ಷನ್ ಬಿ ಟ್ರೀ, ಆಪ್ಷನ್ ಸಿ ಸ್ಟಾರ್, ಆಪ್ಷನ್ ಡಿ ಬಸ್. ರಿಂಗ್ ಅಂದರೆ ಏನು? ರಿಂಗ್ ಅಂದರೆ ಒಂದು ಸರ್ಕಲ್ ಥರ ಇರುತ್ತೆ. ಸೊ ಇಲ್ಲೊಂದು ಕಂಪ್ಯೂಟರ್ ಇರುತ್ತೆ, ಇಲ್ಲೊಂದು ಕಂಪ್ಯೂಟರ್ ಇರುತ್ತೆ, ಇಲ್ಲೊಂದು ಕಂಪ್ಯೂಟರ್ ಇರುತ್ತೆ, ಇಲ್ಲೊಂದು. ಸೊ ಇಲ್ಲಿ ಯಾವುದು ಹಬ್ಬಿಗೆ ಕನೆಕ್ಟ್ ಆಗಿಲ್ಲ, ಅದು ಒಂದರಿಂದ ಒಂದು ಕನೆಕ್ಷನ್ ಕೊಟ್ಕೊಂಡು ಹೋಗಿರ್ತೀವಿ ಲಿಂಕಲ್ಲಿ. ಸೊ ಇದೆಲ್ಲ ಯಾವ ಟಾಪಿಕಲ್ಲಿ ಬರುತ್ತಪ್ಪ ಅಂತಂದರೆ ಟೈಪ್ಸ್ ಆಫ್ ನೆಟ್ವರ್ಕಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ. ಅಥವಾ ನೆಟ್ವರ್ಕ್ ಟೋಪಾಲಜೀಸ್ ಅಂತ ಆ ಟಾಪಿಕ್ ನೀವು ಓದಬೇಕಾದ್ರೆ ನಿಮಗೆ ರಿಂಗ್, ಬಸ್, ಟ್ರೀ, ಹೈಬ್ರಿಡ್ ಇದೆಲ್ಲದ್ರೂ ಒಂದೊಂದು ರೀತಿಯಾದ ಟೈಪ್ಸ್ ಗೊತ್ತಾಗುತ್ತೆ. ಸೊ ಈಗ ಟ್ರೀ ಅಂತ ಅಂದರೆ ಏನು? ಒಂದು ಹಬ್ಬಿರುತ್ತೆ, ಅದಕ್ಕೆ ಒಂದೊಂದಾದ್ಮೇಲೆ ಒಂದೊಂದು ಕನೆಕ್ಟ್ ಆಗಿರುತ್ತೆ. ಅಂದರೆ ಒಂದು ಫ್ಲೋಟ್ ಚಾರ್ಟ್ ಥರ ಈ ಥರ ಹಿಂಗೆ ಕನೆಕ್ಷನ್ ಆಗಿರುತ್ತೆ, ಅದು ಟ್ರೀ. ಸೊ ಸ್ಟಾರ್ ಅಂತಂದರೆ ಹಿಂಗಿರುತ್ತೆ, ಇದು ಮಧ್ಯದಲ್ಲಿ ಹಬ್ಬಿರುತ್ತೆ. ಸೊ ಇಲ್ಲೆಲ್ಲ ಅದು ಕನೆಕ್ಟ್ ಆಗಿರುತ್ತೆ. ಅಂದರೆ ಒಂದೇ ಒಂದು ರೂಟರಿಗೆ ಮಿಕ್ಕಿದ ಎಲ್ಲದು ಕಂಪ್ಯೂಟರ್ಸ್ ಕನೆಕ್ಟ್ ಆಗಿರೋದನ್ನು ನಾವು ಹಬ್ ಅಂತ ಕರಿತೀವಿ. ಬಸ್ ಅಂದರೆ ಏನು? ಬಸ್ಸಸ್ ಅಂತಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ವಯರ್ಸ್ ಅಲ್ವಾ? ಕಲೆಕ್ಷನ್ಸ್ ಆಫ್ ವಯರ್ಸ್, ದಟ್ ದೇರ್ ಆರ್ 2 types ಆಫ್ ಬಸ್ಸಸ್. ಸೊ ಆ ಕಾನ್ಸೆಪ್ಟ್ ಕೂಡ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ಸೊ ಯೂಶಲಿ ಒಂದೇ ಹಬ್ಬಿಗೆ ಯಾವ್ದು ಕನೆಕ್ಟ್ ಆಗಿರುತ್ತಪ್ಪ ಅಂತ ಅಂದರೆ ಸ್ಟಾರ್ ಟೋಪಾಲಜಿ ಒಂದೇ ಹಬ್ಬಿಗೆ ಕನೆಕ್ಟ್ ಆಗಿರುತ್ತೆ. ರಿಂಗ್ ಟೋಪಾಲಜಿ ಆಸ್ ಐ ಟೋಲ್ಡ್ ಇಟ್ ವಿಲ್ ಬಿ ಲೈಕ್ ಅ ಸರ್ಕಲ್, ಓಕೆನಾ. ಬಸ್ ಟೋಪಾಲಜಿ ಅಂದರೆ ಒಂದು ಲ್ಯಾನ್ ಕನೆಕ್ಷನ್ಗೆ ಬೇಕಿದ್ದೆಲ್ಲದನ್ನು ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಮೆಶ್ ಟೋಪಾಲಜಿ ಅಂದರೆ ಒಂದಾದ್ಮೇಲೆ ಒಂದು ಈ ಥರ ಮೆಸ್ಸಿ ಆಗಿರುತ್ತೆ. ಸೊ ಅದನ್ನು ಮೆಸ್ ಟೋಪಾಲಜಿ ಅಂತ ಕರಿತೀವಿ. ಟ್ರೀ ಅಂತಂದರೆ ಇಟ್ ವಿಲ್ ಬಿ ಲೈಕ್ ಒಂದರಿಂದ ಒಂದು ಬ್ರಾಂಚಸ್ ಬಂದಂಗೆ ಇರುತ್ತೆ ನಿಮಗೆ.
ಓಕೆನಾ. ಸೊ ಹೈಬ್ರಿಡ್ ಅಂದರೆ ಇಟ್